ನಮ್ಮೆಲ್ಲರ ಮುಂದಿನ ಪ್ರಜ್ಞಾವಂತ ನಾಯಕರು ಒಂದು ದೊಡ್ಡ ಶಕ್ತಿಯಾಗಿ ನಿಮ್ಮೆಲ್ಲರನ್ನು ನಿಂತಿರ್ತಕ್ಕಂಥ ಡಾಕ್ಟರ್ ಸಿ ಮಂಜುನಾಥ್ ನಾಯಕರಾದಂಥ ಸಿಪಿ ಯೋಗೇಶ್ವರ ಅದೆಲ್ಲ ಹಿರಿಯರು ಅವರಿಗೆ ಆನಂದ ಕೊಡಬೇಕು ಅಂತ ಕೇಳಿದಾಗ ಈ ದಿನ ನಮ್ಮ ಭಗತ್ ಸಿಂಗ್ ನೇರ ಹಾಕಿದಂತ ದಿನ ಅವರಿಗೆ ಒಂದು ಸಾರಿ ಜೈಕಾರವನ್ನು ರಾಜರು ಸುದ್ದಿಯರು ಇವೆಲ್ಲ ಅವರಿಗೆ ಪುಷ್ಪಾಂಜಲಿ ಕಾರ್ಯಕ್ರಮ ಅಂತ ಹೇಳಿದ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ಮಾತನಾಡಿಸ್ತೇನೆ. ಜೈ ವರಸ್ವಾಮಿ ಮಹಿಳಾ ಮುಖಂಡರು ಅವರು ಸಹ ಉದ್ದೇಶಿಸಿ ಮಾತಾಡಬೇಕು. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲರ ಗಣ್ಯರು ಹಾಗೆಯೇ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಹಿರಿಯ ನಾಯಕರು ಕಾರ್ಯಕರ್ತರು. ಇವಾಗ ಕಳೆದ 8-10 ದಿವಸದಿಂದ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಇವಾಗ ಸರಣಿಯಾಗಿ ಇವತ್ತು BJP ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೋದ ಕಡೆ ಎಲ್ಲ ಅಭೂತಪೂರ್ವ ಸ್ವಾಗತ ಇದೆ. ಇವತ್ತು ಬೆಂಗಳೂರು ನಾವು ದಕ್ಷಿಣ ತಾಲೂಕು ಹೋಗಿದ್ದೆ. ಸೊ ನೆನ್ನೆ RR ನಗರ, ಕುಣಿಗಲ್ಲು. ಬಹಳ ಮುಖ್ಯವಾದದ್ದು ಇವತ್ತು BJP ಮತ್ತು JDS ಕಾರ್ಯಕರ್ತರ ಎರಡೂ ಹೃದಯಗಳು ಒಟ್ಟಾಗಿದೆ. ಸೊ ಬಹಳ ಹುರುಪಿದೆ, ಹುಮ್ಮಸ್ಸಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಗೆಲುವು 100% ಖಾತ್ರಿ ಅಂತ ಅನಿಸುತ್ತೆ ನನಗೆ. ಸರ್, ಈಗ ಧರ್ಮ ಮತ್ತು ಅಧರ್ಮದ ನಡುವಿನ ಚುನಾವಣೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಮತದಾರರಿಗೆ ಯಾವ ರೀತಿ ಸಂದೇಶ ಹೋಗ್ತಿದೆ ಅಂತ ಹೇಳಿ? ಅಲ್ಲ, ಅದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಒಂದು ಚುನಾವಣೆ ಆರೋಗ್ಯಕರ ಸ್ಪರ್ಧೆಯಾಗಿರಬೇಕು. ಸೊ ಯಾಕೆಂದರೆ ಮತದಾರರನ್ನು ಯಾವುದೇ ರೀತಿ ಅಡ್ಡದಾರಿಗೆ ಎಳಿಬಾರ್ದು, ಅಷ್ಟೇ. ಸರ್, DK ಸುರೇಶ್ ಅವರು ಒಂದು ಆರೋಪ ಮಾಡಿದ್ದಾರೆ. ಕುಟುಂಬ ರಾಜಕಾರಣ ಆಯಿತು, ಮಗ ಆಯಿತು, ಸೊಸೆ ಆಯಿತು, ಈಗ ಅಳಿಯನನ್ನು ಕರ್ಕೊಂಡು ಬಂದಿದ್ದಾರೆ. ಯಾಕೆ ರಾಮನಗರದವ್ರು ಯಾರು ಇರಲಿಲ್ಲ ಅನ್ನೋದು ಆರೋಪ ಮಾಡಿರುವಂಥದ್ದು. ಇವತ್ತು ಕುಟುಂಬ ರಾಜಕಾರಣ ಅನ್ನೋದು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಪ್ರಸ್ತುತ. ಇವೆಲ್ಲ ಲಿಸ್ಟ್ ನೋಡ್ತಾ ಇದ್ದೀರಲ್ಲ, ಎಲ್ಲ ಇದ್ದಾರೆ. ಮಗ ಇದ್ದಾರೆ, ಮಗಳಿದ್ದಾರೆ, ಸೊಸೆ ಇದ್ದಾರೆ, ಅಣ್ಣ ಇದ್ದಾರೆ. ಅದು ಅಪ್ರಸ್ತುತ. ಇವತ್ತು ಅದು ರಿಲೆವೆಂಟೇ ಅಲ್ಲ ಇವತ್ತು. ಚುನಾವಣೆ ಆಮೇಲೆ ಪಾರದರ್ಶಕವಾಗಿ ನಡೀತಾ ಇಲ್ಲ, ಪ್ಯಾರಾಮಿಲಿಟರಿಗಳು ಬೇಕು ಈ ಕಾನ್ಸ್ಟಿಟ್ಯೂನ್ಸಿಗೆ ಅಂತ ಹೇಳುವಂಥದ್ದು. ಅಲ್ಲ, ಏನುವೆ ಅದ್ರ ಬಗ್ಗೆ ನಮ್ಮ ವರಿಷ್ಠರು ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿದ್ದಾರೆ. ನೋಡೋಣ ಮುಂದೇನಾಗುತ್ತೆ. ನೀವು ಸ್ಪರ್ಧೆ ಮಾಡಿರೋದ್ರಿಂದ DK ಶಿವಕುಮಾರ್ ಅವರು ಖುದ್ದು ಪ್ರಚಾರ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಮಾಡಿದ್ದಾರೆ. ಅಲ್ಲ, ಯಾವುದೇ ಆಗಲಿ, ಯಾವುದೇ ಚುನಾವಣೆ ಆಗಲಿ, ಸೊ ಅವ್ರವ್ರಿಗೆ ಅವ್ರದ್ದೇ ಆದ ಒಂದು ಇದಿರುತ್ತಲ್ಲ. ಸೊ ಯಾವುದೇ ಅಭ್ಯರ್ಥಿ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಕೂಡ ಸೊ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿನಲ್ಲೇ ಮಾಡ್ತಾರೆ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ ಸರ್, ನಿಮ್ಮ ಪರವಾಗಿ ಮೋದಿಯವರು ಮತ್ತೆ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರ್ತಾರೆ ನಾಮಪತ್ರ ಯಾವತ್ತು ಸಲ್ಲಿಸೋಕೆ ತೀರ್ಮಾನ ಮಾಡಿ 2 ಡೇಟ್ ಇನ್ನೂ ಡಿಸೈಡ್ ಆಗಿಲ್ಲ, ಅದು ಹೇಳ್ತೇನೆ. ಓಕೆ, ಬರಬಹುದು, ಬರೋ ಸಾಧ್ಯತೆ ಇದೆ. ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ. ಒಂದು ಮೀಟಿಂಗ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಪ್ರಚಾರಕ್ಕೆ ಈಗ ಆಯಿತು, ಅವರೆಲ್ಲ ಬರ್ತಾರೆ. ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದರೆ ಕಾರ್ಯಕರ್ತರೆ. ಓಕೆ ಸರ್, ನಿಮ್ಮನ್ನ ಕೇಂದ್ರ ಆರೋಗ್ಯ ಮಂತ್ರಿ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲೇ ನಿಮ್ಮನ್ನು BJP ಚಿಹ್ನೆ ಸ್ಪರ್ಧೆ ಮಾಡಿ? ಇಲ್ಲ, ಅದೇ ಯಾವುದೇ ಆ ರೀತಿ ಷರತ್ತುಗಳಿಲ್ಲ, ಏನೂ ಇಲ್ಲ. ಫಸ್ಟು ಸಂಸದರಾಗಬೇಕು, BJP ಪ್ರಚಂಡ ಬಹುಮತದಿಂದ ಅದು ಅಧಿಕಾರಕ್ಕೆ ಬರಬೇಕು, ಆಮೇಲೆ ನೋಡೋಣ.
ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ NDA ಸಭೆ BJP ಮತ್ತು JDSನ ಪ್ರಮುಖರ ಸಭೆಗಳನ್ನು ಒಟ್ಟೊಟ್ಟಾಗಿ ನಡೆಸ್ತಾ ಇದ್ದೀವಿ. ನಾಳಿದ್ರಲ್ಲಿ ಇಡೀ 8 ಕ್ಷೇತ್ರಗಳ ಸಭೆ ಮುಗಿತವೆ. ಮೊದಲು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಏನಾದರೂ ಗೊಂದಲ, ಅವರಲ್ಲಿ ಯಾವುದಾದ್ರು ಪ್ರಶ್ನೆಗಳು ಅನುಮಾನಗಳಿದ್ದರೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ತಳಮಟ್ಟದಿಂದ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ತನಕ ಎಲ್ಲ ಸಭೆಗಳು ಕೂಡ ಯಶಸ್ವಿಯಾಗಿವೆ. ಇಬ್ಬರು ಏನು ಕಾರ್ಯಕರ್ತರ ಮನಸ್ಸುಗಳು ಒಂದಾಗಿವೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಳಿದಂಥ ಜನತಾದಳ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಣ್ಣ ತಮ್ಮದಿರಂಗೆ ಒಟ್ಟಾಗಿ ಹೋಗಬೇಕು ಅನ್ನೋ ಒಂದು ನಿರ್ಣಯವನ್ನು ಸಭೆಯಲ್ಲಿ ಮಾಡಿಕೊಂಡಿದ್ದೀವಿ. ಸರ್, ಈಗ ಚುನಾವಣೆಗೆ ಪ್ಯಾರಾಮಿಲಿಟರಿ ಕಳಿಸ್ಬೇಕು, ಇಲ್ಲ ಅಂದರೆ ಎಣಗಳು ಬೀಳುತ್ತೆ ಅಂತೇಳಿ, ಅಂದರೆ ಮತದಾರರು ಆತಂಕದಲ್ಲಿ ಬಂದು ಮತ ಹಾಕ್ಬೇಕಾ ಅನ್ನೋಂಥದ್ದು ಸರ್. ಅಂದರೆ ಒಬ್ಬರು ಶಾಸಕರು ಆ ರೀತಿ ಅವರ ಭಾವನೆಗಳನ್ನು, ಅವರಲ್ಲಿರ್ತಕ್ಕಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ ಗೊತ್ತು, ಇಲ್ಲಿ DK ಸಹೋದರರು ಅಧಿಕಾರದಲ್ಲಿದ್ದಾರೆ, ರಾಜ್ಯ ಸರ್ಕಾರ ಅವ್ರ ಕೈಲಿದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, DK ಸುರೇಶ್ ಸಂಸದರಾಗಿ ಅವ್ರದ್ದೇ ಆದಂಥ ಚಾಪು ಮತ್ತು ದಬ್ಬಾಳಿಕೆ ದೌರ್ಜನ್ಯದ ಕುರು ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಭಯದ ವಾತಾವರಣ ಇದೆ. ಇದು ಚುನಾವಣೆ ಪಾರದರ್ಶಕವಾಗಿ ನಡೀಬೇಕಾದ್ರೆ ಒಂದು ಭದ್ರತೆ ಇರಬೇಕು ಅನ್ನೋದು ಅವರ ಆತಂಕ ಅಷ್ಟೇ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತ್ಕೋಬಾರ್ದು, ಚನ್ನಪಟ್ಟಣದಲ್ಲೇ ಇರಬೇಕು ಅಂದರೆ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಸರ್. ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದಕ್ಕೆಲ್ಲ ಮೊನ್ನೆ ಕುಮಾರಸ್ವಾಮಿಯವರು ಮಡ್ರಾಸಿಂದ ಬಂದ ಮೇಲೆ ಸಿಗ್ತಾರೆ, ತಾವೇ ಅವನ ಪ್ರಶ್ನೆ ಕೇಳಿದ್ದಾರೆ. ಚರ್ಚೆ ಆಗಿದೆಯಾ ಸರ್ ಅಂತ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಮಗೇನು ಗೊತ್ತಿಲ್ಲ. ನಾವು ಹೇಳ್ತೀವಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲೇ ಇರಬೇಕು, ಅವರು ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ನನ್ನ ಆಸೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.